ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದಿರಾ ಪೆಹಲ್ಗಾಮಲ್ಲಿ ಸ್ಟೇ ಆಗಿದ್ದು. ಇವತ್ತಿನ ವಿಡಿಯೋದಲ್ಲಿ ಕಾಶ್ಮೀರದ ಸಿಟಿ ಟೂರ್ ಮಾಡೋಣ. ಹಾಯ್, ಗುಡ್ ಮಾರ್ನಿಂಗ್. ಬನ್ನಿ, ವ್ಯೂ ತೋರಿಸಿ. ರೂಮಿಂದ ವ್ಯೂ ನೋಡ್ತೀರಾ? ಫುಲ್ ಕೋಲ್ಡ್ ಇತ್ತಲ್ಲ ನೋಡಿ, ಗ್ಲಾಸ್ ಮೇಲೆಲ್ಲ ಹೇಗೆ ನೀರು ನಿಂತಿದೆ ಅಂತ. ಫುಲ್ ನೀರು ಇಳಿತಾ ಇದೆ. ಎಸ್, ಮೌಂಟೇನ್ ಕಾಣಿಸ್ತಾ ಇದೆ. ಸ್ನೋ ಮೌಂಟೇನು ಕಾಣಿಸ್ತಿದೆ. ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಇದೆ, ತೋರಿಸ್ತೀನಿ ನೋಡಿ. ಮಾರ್ನಿಂಗ್ ಆದ ತಕ್ಷಣ ಬಾಲ್ಕನಿಂದ ವ್ಯೂ ನೋಡ್ಬೇಕಾದ್ರೆ ಈ ತರ ಇರುವಾಗ ಎಷ್ಟು ಮನಸ್ಸಿಗೆ ಖುಷಿ ಆಗುತ್ತೆ ಅಲ್ವಾ. ಜನವರಿ ಎಂಡ್ ಹಾಗೆ ಫೆಬ್ರವರಿಲಿ ಬಂದ್ರೆ ಇಲ್ಲಿ ಫುಲ್ ಸ್ನೋ ಇರುತ್ತೆ. ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಪೆಹಲ್ಗಾಮ್ ಹೋಗ್ಬೇಕಾದ್ರೆ ಅಲ್ಲೇ ಕಾರೆಲ್ಲ ಹೋಗ್ತಿದಲ್ಲ, ಅಲ್ಲೇ ಮೇಲ್ಗಡೆ ಹೋಗ್ಬೇಕು. ರೂಮಿಂದ ಹೊರಗಡೆ ಬಂದು ಈ ತರ ವಿಡಿಯೋ ಮಾಡ್ತೀನಿ ನೋಡಿ, ಕಿಟಕಿಯಿಂದ. ಈ ಕಡೆಯಿಂದ ನೋಡಿ ಸ್ನೋ ಮೌಂಟೇನು ಕಾಣಿಸ್ತಾ ಇದೆ ನನ್ನ ಹಿಂದೆ. ನೀವಲ್ಲಿ ನೋಡಬಹುದು ಸ್ನೋ ಮೌಂಟೇನ್. ಡಬಲ್ ಕಿಟಕಿ ಕೊಟ್ಟಿದ್ದಾನೆ. ಇದನ್ನು ಕ್ಲೋಸ್ ಮಾಡಿ. ರೆಸಾರ್ಟ್ ವ್ಯೂ ಎಲ್ಲ ಸಖತ್ತಾಗಿದೆ ರೂಮಿಂದ, ಫ್ರಂಟ್ ಎಲ್ಲ. ಬಟ್ ಕೆಲವು ಲೈಟ್ಸ್ ವರ್ಕ್ ಆಗೋದಿಲ್ಲ. ಫೆಸಿಲಿಟೀಸ್ ಎಲ್ಲ ಅಷ್ಟೊಂದು ಚೆನ್ನಾಗಿಲ್ಲ ಅನ್ಸ್ತದೆ. ಹೆಂಗ್ ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಫೆಸಿಲಿಟಿ ಎಲ್ಲ ಚೆನ್ನಾಗಿರುತ್ತೆ, ಆದ್ರೆ ಮೇಂಟೆನೆನ್ಸ್ ಇರೋದಿಲ್ಲ. ನಾವು ಸ್ಟೇ ಆದ ಎಲ್ಲ ಕಡೆನೂ ಹಾಗೆ ಇತ್ತು. ನಾವಿರೋದು ಬೈಟ್ ಈಗೆಲ್ಲ ಮೆಸ್ಸಿ ಆಗಿದೆ. ಎಸ್, ರೆಡಿ ಎಲ್ಲ ಆಗಿದೆ, ಪ್ಯಾಕಿಂಗು ಆಗಿದೆ. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡಬೇಕು. ಫ್ರೆಂಡ್ಸ್, ಕಾಶ್ಮೀರಕ್ಕೆ ಬಂದ್ರೆ ಫುಡ್ ಅಂತೂ ತುಂಬಾನೇ ಬೋರ್ ಆಗುತ್ತೆ 4-5 ದಿನದಲ್ಲಿ. ಓ ಮೈ ಗಾಡ್, ಇಲ್ಲೂ ಅದೇ ಸೇಮ್ ರೆಸಿಪೀಸ್, ಪೋವಾ, ಪೂರಿ ಆ ಟೈಪೇ ಇದೆ. ಬ್ರೆಡ್ ಆಮ್ಲೆಟ್ ಎಲ್ಲ ತುಂಬಾನೇ ಬೋರ್ ಆಗ್ತಿದೆ, ತಿನ್ನಕ್ ಆಗ್ತಾ ಇಲ್ಲ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರೆಬಿಡಿ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಬ್ರೇಕ್ಫಾಸ್ಟ್ ತಿನ್ನೋಣ. ಎಸ್, ಬ್ರೇಕ್ಫಾಸ್ಟ್ ಆಯ್ತು. ಈಗ ಇನ್ನೇನೋ ಚೆಕ್ಔಟ್ ಆಗ್ಬೇಕು. ಎಸ್ ನೋಡಿ, ಇದು ನಮ್ಮ ರೆಸಾರ್ಟ್ ಪೆಹಲ್ಗಾಮ್ ಅಲ್ಲಿ. ಲಗೇಜ್ ಅನ್ನೆಲ್ಲ ಕಾರ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅಷ್ಟರೊಳಗೆ ನಾವು ಬೇಗ ಬೇಗ ಫೋಟೋ ತೆಕ್ಕೊಂಬರೋಣ ಅಂತ ಈಚೆ ಗಾರ್ಡನ್ ಬಂದ್ವಿ. इतनी मोहब्बत करो ना, मैं डूब न जाऊं कहीं, वापस किनारे पे आना, मैं भूल न जाऊं कहीं, देख जब से चेहरा तेरा, मैं तो हफ्तों से सोई नहीं, जन्म 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 साथ चलना यूं ही, कसम तुम्हें कसम आके मिलना यही, एक चाहे भले दो बदन हो जुदा, मेरे होके हमेशा ही रहना, कभी ना कहना ಬನ್ನಿ ಇವತ್ತು ಶಾಪಿಂಗ್ ಮಾಡೋಣ ಅಂತ ನಮಗೆ ಶ್ರೀನಗರದ ಲಾಲ್ ಚೌಕಿ ಹತ್ರ ಡ್ರೈವರ್ ನಿಲ್ಲಿಸ್ತಾನಂತ ಹೇಳಿದಾನೆ. ನೋಡೋಣ ಶಾಪಿಂಗ್ ಮಾಡೋಣ ಹೇಗಿದೆ ಅಂತ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು ಬಾದಮ್ ಬಾಗ್ ಶ್ರೀನಗರದ್ದು. ಇದು ಆರ್ಮಿದು ಮೇನ್ ಹೆಡ್ ಕ್ವಾರ್ಟರ್ಸ್ ಶ್ರೀನಗರದಲ್ಲಿರೋದು. ತುಂಬಾ ದೊಡ್ಡ ಕ್ಯಾಂಪಸ್ ಇದೆ ಇದು. ನಾನು ಕಾರ್ ಒಳಗಿಂದ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಅಲ್ಲಿ ವಿಡಿಯೋ ಮಾಡ್ಬೋದಾ ಮಾಡಬಾರ್ದಾ ಅಂತ, ಅದಕ್ಕೆ. ನೋಡಿ ಫ್ರೆಂಡ್ಸ್, ಶ್ರೀನಗರದ ಆಟೋ ರಿಕ್ಷಾ ಹೇಗಿದೆ ಅಂತ. ಒಂಥರ ಇದೆ ನೋಡಿ. ಇದು 4 ಜನ ಕುತ್ಕೋಬಹುದು ಅನ್ಸುತ್ತೆ. ಹಿಂದೆ 2, ಮುಂದೆ ಎದುರು ಬದ್ರು ಸೀಟ್ ತರ ಇದೆ.
ನೋಡಿ ಫ್ರೆಂಡ್ಸ್, ಇದೇ ಶ್ರೀನಗರದ ಲಾಲ್ ಚೌಕ್ ಅಂತ. ಇಲ್ಲಿ ನೋಡಬಹುದು ಟೈಮ್ ಟವರ್. ಈ ಟೈಮ್ ಟವರ್ದು ಸೈಡ್ ಅಲ್ಲಿ ರೋಡ್ ಇದೆ, ಅಲ್ಲಿ ವೆಹಿಕಲ್ ಗಳು ಹೋಗ್ಬೋದು. ಟೈಮ್ ಟವರ್ ಇರುವ ಪ್ಲೇಸ್ ಅಲ್ಲಿ ವೆಹಿಕಲ್ ಗಳು ಹೋಗಕ್ಕಿಲ್ಲ. ಬೈಕ್ ಅಥವಾ ಸೈಕಲ್ ಹೋದ್ರೂ ಅವ್ರು ತಳ್ಕೊಂಡು ಹೋಗ್ಬೇಕು. ಅಲ್ಲಿ ವಾಕಿಂಗ್ ಪಾತ್ ಆಗಿರುತ್ತೆ ಅಥವಾ ಸಿಟ್ಟಿಂಗ್ ಒಂದು ಪ್ಲೇಸ್ ಆಗಿರುತ್ತೆ. ನಾವಿಲ್ಲಿ ಇಳಿದು ಶ್ರೀನಗರದ ಲೋಕಲ್ ಮಾರ್ಕೆಟ್ ಹೇಗಿದೆ ಅಂತ ನೋಡೋಣ ಅಂತ ಬಂದ್ವಿ. ಟೈಮ್ ಟವರ್ ಇರೋ ಪ್ಲೇಸ್ ಅಲ್ಲಿ ಸ್ವಲ್ಪ ಶಾಪಿಂಗ್ ತುಂಬಾ ಕಾಸ್ಟ್ಲಿ ಇದೆ. ಇಲ್ಲಿ ನಿಮಗೆ ಯಾವ್ದು ಬೇಕಾದ್ರೂ ಬ್ರಾಂಡೆಡ್ ಎಲ್ಲ ಸಿಗುತ್ತೆ, ಬ್ರಾಂಡೆಡ್ ಶಾಪ್ ಎಲ್ಲ ಸಿಗುತ್ತೆ, ಬ್ಯಾಗ್ಸ್ ಆಗ್ಲಿ ಯಾವ್ದೋ ಶಾಪ್ಗಳೆಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ. ನೀವಿಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಹೈ ಸೆಕ್ಯೂರಿಟಿ ಇದೆ. ಪೊಲೀಸ್ ಅವರು ಆಚೆ ಈಚೆ ಹೋಗ್ತಾ ಇರ್ತಾರೆ. ಪೊಲೀಸ್ ಅವರ ಯೂನಿಫಾರ್ಮ್ ಅಂತೂ ಸಖತ್ತಾಗಿದೆ, ನಮ್ ಕಡೆ ತರ ಇಲ್ಲ, ಇಲ್ಲಿ ಫುಲ್ ಡಿಫ್ರೆಂಟ್ ಇದೆ. ಚಳಿ ಇರೋದ್ರಿಂದ ಅವ್ರಿಗೆ ಜಾಕೆಟ್ ಆ ತರ ಎಲ್ಲ ಕೊಟ್ಟಿರ್ತಾರೆ. ಇಲ್ಲೇ ಕುತ್ಕೊಂಡು ಮಾತಾಡ್ಬೋದು, ಟೈಮ್ ಪಾಸ್ ಮಾಡ್ಬೋದು. ಇಲ್ಲಿ ಕಾಶ್ಮೀರದವರು ಜಾಸ್ತಿಯಾಗಿ ಬಿಸಿಲು ಕಾಯಿಸ್ತಾ ಇರ್ತಾರೆ ಇಲ್ಲಿ ಕೂತ್ಕೊಂಡು. ಬನ್ನಿ ಇವಾಗ ಕಾಶ್ಮೀರದ ಗಲ್ಲಿಗೆ ಹೋಗೋಣ. ಇಲ್ಲಿ ಕಾಶ್ಮೀರ ಅಂತ ಸಪ್ರೇಟ್ ಪ್ಲೇಸ್ ಇಲ್ಲ. ಕಾಶ್ಮೀರ ಅಂದ್ರೆ ನಮ್ ಕಡೆ ನಾವು ಕರ್ನಾಟಕ ಅಂತ ಹೇಗೆ ಹೇಳ್ತೀವಿ ಆ ತರ ಇಲ್ಲಿ ಕಾಶ್ಮೀರ ಅಂತ ಹೇಳ್ತಾರೆ. ಕಾಶ್ಮೀರದೊಳಗೆ ಶ್ರೀನಗರ, ಗುಲ್ಮರ್ಗ್ ಆ ತರ ಎಲ್ಲ ಕಡೆ ಪ್ಲೇಸ್ ಇರುತ್ತೆ. ನಾವೀಗ ಗಣಿಕಾನ್ ಮಾರ್ಕೆಟ್ ಹತ್ರ ಹೋಗ್ತಾ ಇದೀವಿ. ನೋಡಿ, ಇದು ಶ್ರೀನಗರದ ಗಣಿಕಾನ್ ಮಾರ್ಕೆಟ್. ಇಲ್ಲಿ ನೀವು ಆ ಕಡೆ ರಿವರ್ ನೋಡಬಹುದು. ರಿವರ್ ಮೇಲೆ ಬ್ರಿಡ್ಜ್ ಇದು. ಬ್ರಿಡ್ಜ್ ಮೇಲೆನೆ ಮಾರ್ಕೆಟ್ಗಳು. ನೀವು ಹೋಗ್ತಾ 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 ಮಾರ್ಕೆಟ್ಗಳು ಸಿಗುತ್ತೆ. ಈ ಬ್ರಿಡ್ಜ್ ಮೇಲೆ ಬೀದಿ ವ್ಯಾಪಾರಿಗಳಿರ್ತಾರೆ, ಅದ್ರ ಜೊತೆಗೆ ಮೀನುಗಾರರು ಇರ್ತಾರೆ. ಇಲ್ಲಿ ನದಿ ಇರೋದ್ರಿಂದ ಆ ನದಿಯಿಂದ ಫ್ರೆಶ್ ಆಗಿ ಮೀನು ಹಿಡ್ಕೊಂಡ್ಬಂದು ಜೀವಂತ ಮೀನುಗಳನ್ನೇ ಸೇಲ್ ಮಾಡ್ತಾ ಇರ್ತಾರೆ. ನೀವು ಇಲ್ಲಿ ನೋಡಬಹುದು ಜೀವಂತ ಮೀನುಗಳು. ಬ್ರಿಡ್ಜಿನ ಒನ್ ಸೈಡ್ ಫುಲ್ ಮೀನುಗಾರರೇ ಕುತ್ಕೊಂಡಿರ್ತಾರೆ. ಎಲ್ಲಾ ಶಾಪ್ಗಳಲ್ಲೂ ಜೀವಂತ ಮೀನುಗಳು. ನಮ್ಗೆ ನೋಡಿ ಆಶ್ಚರ್ಯ ಆಯ್ತು. ಇಲ್ಲಿದೆ ಅಂತ, ಇಲ್ಲಿದೆ ಮೀನ ಅಂತ. ಇವನಲ್ಲಿ ನೋಡಿ, ಈ ನದಿದೆ ಮೀನು, ಹಾಗಾಗಿ ಫ್ರೆಶ್ ಆಗಿ ಸಿಗ್ತಾ ಇದೆ. ಬೆಳಗ್ಗೆ ಹಿಡ್ದಿರ್ಬೇಕು. ನಮಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರಿಂದ ನಮ್ಗೆ ಸ್ವಲ್ಪ ಇಲ್ಲಿನ ಲೈಫ್ ಸ್ಟೈಲ್ ನೋಡ್ಬೇಕಂತ ಅನಿಸ್ತು. ಹಾಗೆ ಸ್ವಲ್ಪ ನಾವೆಲ್ಲ ಮಾರ್ಕೆಟ್ ಗಳಿಗೆ ಹೋಗ್ತಾ ಇದ್ವಿ. ಅಲ್ಲಿ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಶ್ರೀನಗರದ ಲೇಡೀಸ್ ಮಾರ್ಕೆಟ್ ಅಂತೆ. ಇಲ್ಲಿ ಎಲ್ಲ ತರ ಲೇಡೀಸ್ಗೆ ಬಟ್ಟೆಗಳು ಸಿಗುತ್ತೆ, ಹಾಗೆ ತರಕಾರಿಗಳು, ಹಣ್ಣುಗಳು ಎಲ್ಲ ಸಿಗುತ್ತೆ. ಇಲ್ಲಿ ನೀವು ನೋಡಬಹುದು ಕಾಶ್ಮೀರದ ಮದುಮಕ್ಕಳಿಗೆ ಮದುವೆಗೆ ಹಾಕುವಂತಹ ಹಾರ, ನೋಟಿನ ಹಾರ. ಇದು ಎಷ್ಟು ಚೆನ್ನಾಗಿದೆ ಅಲ್ಲ. ಇಲ್ಲಿ ಎಲ್ಲಿ ಹೋದ್ರು ಒಂದೇ ತರ ಶಾಪಿಂಗ್ಗಳು, ನಿಮ್ಗೆ ವೆರೈಟಿ ಏನ್ ಸಿಗೋದಿಲ್ಲ. ಸ್ವೆಟರ್ಸ್ ಗಳೇ ಜಾಸ್ತಿ. ನಮ್ ಕಡೆ ಅದು ಯೂಸ್ ಆಗೋದಿಲ್ಲ. ಸ್ವಲ್ಪ ಡ್ರೆಸ್ಸಸ್ ಎಲ್ಲ ನೋಡ್ಕೊಂಡ್ ಬಂದ್ವಿ, ಆದ್ರೆ ಅದು ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ, ನಾನು ಅಲ್ಲಿ ವಿಡಿಯೋ ಮಾಡಿರ್ಲಿಲ್ಲ. ಮತ್ತೆ ಈ ಗಣಿಕಾನ್ ಮಾರ್ಕೆಟ್ ಇಂದ ನಾವು ರಿಟರ್ನ್ ಹೋದ್ವಿ. ಎಲ್ಲ ಡ್ರೈ ಫ್ರೂಟ್ಸ್ ಗಳು ಸಮೇತ ಇಲ್ಲಿ ನೀವು ಬ್ರಿಡ್ಜ್ ಮೇಲೆ ನೀವು ನೋಡಬಹುದು ಸೇಲ್ ಮಾಡಿದ್ರು. ಫ್ರೆಂಡ್ಸ್, ಅಷ್ಟರೊಳಗೆ ಒಂದು ಕಾವ ಕುಡಿಬೇಕಂತ ಅನಿಸ್ತು. ಕಾವ ಕುಡಿದು ಮತ್ತೆ ನಾವು ಮಕ್ಕ ಮಾರ್ಕೆಟ್ ಹತ್ರ ಹೋದ್ವಿ. ಲೇಡೀಸ್ ಮಾರ್ಕೆಟ್ ಅಂದಲ್ಲ, ಅವಾಗ ಅಲ್ಲಿ ಸ್ವಲ್ಪ ಕ್ವಾಲಿಟಿ ಬಟ್ಟೆಗಳಿತ್ತು. ಇಲ್ಲಿ ಸ್ವಲ್ಪ ಇನ್ನು ಚೀಪ್ ಬಟ್ಟೆಗಳು. ರೇಟ್ ತುಂಬಾ ಕಡಿಮೆ ಇದೆ. ಇಲ್ಲಿ ಒಳ್ಳೆ ಬಟ್ಟೆಗಳು ಸಿಗುತ್ತೆ, ಹುಡುಕಿ ತಗೋಬೇಕು. ನಾಯಿಗಳೆಲ್ಲ ಬಿಸಿಲು ಕಾಯಿಸ್ಕೊಳ್ತಾ ಇತ್ತು. ಅಷ್ಟರೊಳಗೆ ಊಟ ಮಾಡ್ಕೊಳ್ಳೋಣ ಅಂತ ನಾವೊಂದು ಹೋಟೆಲ್ಗೆ ಹೋದ್ವಿ. ಊಟ ಮಾಡ್ತಾ ಇದೀವಿ. ಇದು ಜೆಂಟ್ಸ್, ಲೇಡೀಸ್ ಎಲ್ಲರೂ ನನ್ನ ಪ್ಯಾಂಟ್ ಮೇಲೆ ನೋಡ್ತಿದ್ರು. ಇವರು ಈ ಚಳಿಗೆ ಈ ತರ ಟ್ರಾನ್ಸ್ಪರೆಂಟ್ ಪ್ಯಾಂಟ್ ಹಾಕೊಂಡಿದಾರ ಅಂತ ಎಲ್ಲ ನನ್ನ ಪ್ಯಾಂಟ್ ಮೇಲೆ ಕಣ್ಣು. ಬಟ್ ಇದು ಟ್ರಾನ್ಸ್ಪರೆಂಟ್ ಅಲ್ಲ ಅಂತ ನಿಮ್ಗೆ ಗೊತ್ತು. ನಾನು ಲಾಸ್ಟ್ ಟೈಮ್ ಯಾವ್ದೆಲ್ಲ ಡ್ರೆಸ್ ಹಾಕ್ತೀನಿ ಅಂತ ವಿಡಿಯೋ ಮಾಡಿದ್ದೆಲ್ಲ, ಅಲ್ಲಿ ನೋಡ್ಬೋದು ಈ ಪ್ಯಾಂಟ್ ಬಗ್ಗೆ. ಯಾಕಂದ್ರೆ ಕಾಶ್ಮೀರಲ್ಲಿ ಫುಲ್ ಡ್ರೆಸ್ ಹಾಕೋದು ಎಲ್ಲರೂ ಲೇಡೀಸ್. ನೀವು ನೋಡ್ಬೋದು ಫುಲ್ ಡ್ರೆಸ್ ಹಾಕೊಂಡಿರ್ತಾರೆ. ಇವಾಗ ನಾವು ಬೋಟ್ ಹೌಸ್ಗೆ ಹೋಗ್ಬೇಕು. ಬೋಟ್ ಹೌಸ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಸ್ವೆಟರ್ಗಳು, ಸ್ವಲ್ಪ ಶಾಲ್ಗಳು ತಗೊಂಡ್ವಿ. ಸಂತೋಷ್ಗೆ ಬ್ಯಾಂಕ್ ಸ್ಟಾಫ್ಗಳಿಗೆಲ್ಲ ಕೊಡ್ಲಿಕ್ಕಿತ್ತು. ಸೊ ಹಾಗೆ ಮತ್ತೆ ಸ್ವಲ್ಪ ಮನೆಗೆ ತಗೊಂಡ್ವಿ.
ಅದು ತಗೊಂಡಿದ್ದು ವಿಡಿಯೋ ಮಾಡಿಲ್ಲ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು ಯೂನಿವರ್ಸಿಟಿ ಆಫ್ ಕಾಶ್ಮೀರ್. ಅಲ್ಲಿಂದ ನಾವು ನೆಗಿನ್ ಲೇಕಿಗೆ ಬಂದ್ವಿ. ನಮ್ಮ ಬೋಟ್ ಹೌಸ್ ಇದ್ದಿದ್ದಲ್ಲೇ. ಇದು ದಾಲ್ ಲೇಕ್ ಇದು ಒಂದು ಪಾರ್ಟ್. ದಾಲ್ ಲೇಕ್ ಒಂದು 32 ಎಷ್ಟು ಕಿಲೋಮೀಟರ್ಸ್ ಇದೆ. ಅದರಲ್ಲಿ ಒಂದು ಪಾರ್ಟ್ ಇದು. ದಾಲ್ ಲೇಕ್, ನೆಗಿಲ್ ಲೇಕ್, ಹಾಗೆ ಗೋಲ್ಡನ್ ಲೇಕ್, ಆ ಥರ ಡಿಫ್ರೆಂಟ್ ಹೆಸರಿಟ್ಟಿದ್ದಾರೆ ಒಂದೊಂದು ಪಾರ್ಟ್ಗೆ. ಇದು ಬೋಟ್ ಹೌಸ್. ಇದು ಬ್ಯಾಕ್ ಸೈಡಿಂದ ನಾವು ಹೋಗ್ತಾ ಇರೋದು. ನೋಡಿ, ಇದೇ ನಮ್ಮ ಬೋಟ್ ಹೌಸು. ಮುಂದ್ಗಡೆಯಿಂದ ವ್ಯೂ ಆಮೇಲೆ ತೋರಿಸ್ತೀನಿ. ಬೋಟ್ ಹೌಸ್ನ ವ್ಲಾಗನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಈ ವ್ಲಾಗನ್ನು ಮುಗಿಸ್ತಿದ್ದೀನಿ. ಬಾಯ್, ಎಲ್ಲರಿಗೂ ನಮಸ್ಕಾರ.